ಕನ್ನಡದ ಅರ್ಥಪೂರ್ಣ ಗಾದೆಗಳು. ಕುಂಬಾರನ ಮಗಳು ಲಾಭ ಬಂದ ಹೊರತು ಮಡಿಕೆ ಒಡೆಯುವುದಿಲ್ಲ. ಕಾಗಿಗೆ ಯಜಮಾನನ ಸ್ಥಾನ ಕೊಟ್ಟರೆ ಮನೆ ತುಂಬ ಇಷ್ಟ. ಇತರರ ಕಣ್ಣಿನ ಕಸ ಕಾಣುವುದು, ತನ್ನ ಕಣ್ಣಿನ ಕಸ ಕಾಣುವುದಿಲ್ಲ. ತನ್ನ ಮೊಸರನ್ನು ಯಾರೂ ಹುಳಿ ಎನ್ನುವುದಿಲ್ಲ. ನಾನು ಅಗೆಯುವಲ್ಲಿ ಕಲ್ಲು, ಅಜ್ಜ ಅಗೆಯುವಲ್ಲಿ ಮಣ್ಣು. ದಡ್ಡ ಮನುಷ್ಯ ನೆಲಕ್ಕೆ ಭಾರ, ಅನ್ನಕ್ಕೆ ಖಾರ. ದಡ್ಡನಿಗೆ ಹಗಲು ಕಳೆಯುವುದಿಲ್ಲ, ಒಳ್ಳೆಯವನಿಗೆ ರಾತ್ರಿ ಸಾಲುವುದಿಲ್ಲ. ಹುಲಿಯ ಬಣ್ಣವನ್ನು ಮೆಚ್ಚಿ ನರಿ ತನ್ನ ಕೂದಲನ್ನು ಭಸ್ಮ ಮಾಡಿಕೊಂಡಂತೆ. ತಿನ್ನಲು ಉಣ್ಣಲು ಇದ್ದರೆ ಯಾವತ್ತೂ ನೆಂಟರು. ಶರೀರಕ್ಕೆ ಸುಖ, ಹೊಟ್ಟೆಗೆ ದುಃಖ. ವಿವಿಧ ರೋಗಗಳಿಗೆ ಮದ್ದಿವೆ, ಹೊಟ್ಟೆಹುರಿಗೆ ಮದ್ದಿಲ್ಲ. ಅಡಿಕೆ ಕಾಯನ್ನು ಚೀಲದೊಳಗೆ ಹಾಕಬಹುದು, ಮರ ಆದ ನಂತರ ಹಾಕಬಹುದೇ? ಲಾಭ ನೋಡಿ ಬಾಳೆಹಣ್ಣನ್ನು ತಿಂದಂತೆ. 10 ಮಕ್ಕಳ ತಾಯಿ ದಾರಿಯಲ್ಲಿ ಸಿಕ್ಕಿದ್ದನ್ನು ತಿಂದಂತೆ. ತಾಯಿಯನ್ನು ಹೊಡೆಯಬಾರದು, ಗುಬ್ಬಿಯ ಗೂಡನ್ನು ತೆಗೆಯಬಾರದು. ನಾಯಿಯು ನಮ್ಮನ್ನು ಕಚ್ಚಿದರೆ ನಾಯಿಯನ್ನು ಕಚ್ಚಲು ನಮ್ಮಿಂದ ಆಗುವುದೇ? ಹುಣಸೆ ಹುಳಿ ಎಂದು ಆಂಬಡೆ ತಿಂದ ಹಾಗೆ. ಮೃತ್ಯು ಬಂದ ಮೇಲೆ ವೈದ್ಯ ಬಂದ. ಶಸ್ತ್ರದಿಂದಾದ ಗಾಯ ಮಾಯುತ್ತದೆ, ನಾಲಿಗೆಯಿಂದಾದ ಗಾಯ ಮಾಯುವುದಿಲ್ಲ. ರಾವಣನ ಮಾತಿಗೆ ಮನಸೋತವ ರಾಮನ ಮಾತಿಗೆ ಜಾಣನಾಗುವನೇ? ಮನೆಯೆಂಬ ಮರ ಮುರಿಯಬಾರದು, ಮನಸ್ಸೆಂಬ ಮಾರ್ಗ ಕತ್ತರಿಸಬಾರದು. ದುಷ್ಟರ ಸಂಗತಿ ನೆರಳು, ಕೊಯ್ಯದೆ ಬಿಡದು ಕೊರಳು. ಗಾದೆಗಳು ವೇದಗಳಿಗೆ ಸಮ. ಈ ಅರ್ಥಪೂರ್ಣ ಗಾದೆಗಳನ್ನು ಎಲ್ಲರಿಗೂ ಹಂಚಿ ಹಾಗೂ ನಮ್ಮ ದಿನನಿತ್ಯದ ಆಡುಭಾಷೆಯಲ್ಲಿ ಬಳಸುತ್ತಾ ಕನ್ನಡ ಭಾಷೆಯನ್ನು, ಅದರ ಮಹತ್ವವನ್ನು ಉಳಿಸಿ ಬೆಳೆಸಿ ಮೆರೆಸೋಣ ಮತ್ತು ಕನ್ನಡ ಭಾಷೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸೋಣ.